ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀಬಾಲ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಇದೆ. ಅವರ ಮನೆಗೆ ನಾನು ಬಂದಿದ್ದೆ. ಹಾಗಾಗಿ ಇಲ್ಲಿಯ ಕೆಲವೊಂದು ವಿಡಿಯೋ ತುಣುಕುಗಳನ್ನ ತಮ್ಮ ಜೊತೆಗೂ ಹಂಚಿಕೊಳ್ಳೋಣ ಅಂತ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೇನೆ. ಯಾರಿನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ವಿಡಿಯೋಗಳು ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಪ್ರೋತ್ಸಾಹಿಸೋದನ್ನ ಮರಿಬೇಡಿ. ನಾರಾಯಣ रमा रमण नारायण रमा रमण मधुसूदन मनमोहन मधुसूदन मनमोहन करुणाधन धावता श्री हरि सड़करी धावता श्री हरि सड़करी भवसागर गोविंदा धावता श्री हरि सड़करी भवसागर गोविंदा तुझिया तुझिया चरणी सागर वंद्यन हरितु परमानंदा हरितु परमानंदा दे प्रसाद वेंकटेश सागर गोविंद नारायण रमा रमण नारायण रमा रमण मधुसूदन मनमोहन मधुसूदन मनमोहन करुणाधन ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮ 60 ವರ್ಷಗಳನ್ನು ಪೂರೈಸಿದಂತಹ ಸಂದರ್ಭದಲ್ಲಿ ಮಾಡುವಂತಹ ವೈದಿಕ ಸಂಪ್ರದಾಯದ ಕಾರ್ಯಕ್ರಮಗಳು. ವಯೋಸಹಜವಾಗಿ ಬರುವಂತಹ ಕಾಯಿಲೆಗಳು ಅಥವಾ ಅಕಾಲ ಮೃತ್ಯು ಇವುಗಳೆಲ್ಲದಿಂದ ದೂರವಾಗುವುದಕ್ಕೆ ಕೆಲವೊಂದು ಸತ್ಸಂಪ್ರದಾಯಗಳನ್ನ ಆಚರಿಸುತ್ತಾ, ಜೊತೆಗೆ ಮೃತ್ಯುಂಜಯ ಹೋಮ, ಅದಕ್ಕೆ ಸಂಬಂಧಿತ ಕಾರ್ಯಕ್ರಮಗಳನ್ನ ನಡೆಸುವಂತಹದೇ ಈ ಷಷ್ಠಿ ಪೂರ್ತಿ ಕಾರ್ಯಕ್ರಮದ ಒಂದು ಉದ್ದೇಶ. 60 ವರ್ಷಗಳು ಕಳೆದಂತಹ ಸಂದರ್ಭದಲ್ಲಿ ಮನುಷ್ಯನ ಮನಸ್ಸು ಮತ್ತೆ ಮಗುವಿನಂತಾಗತ್ತೆ. ಹಾಗೆ ಅವನಿಗೆ ಮಕ್ಕಳ ಸಾನ್ನಿಧ್ಯ, ತನ್ನ ಸ್ನೇಹಿತರು, ತನ್ನ ಕುಟುಂಬದವರ ಜೊತೆಗೆ ತಾನು ಇರಬೇಕು ಎನ್ನುವಂತಹ ಒಂದು ಮನಸ್ಥಿತಿ ಬರುತ್ತೆ. ಜೊತೆಯಲ್ಲಿ ಸುದೀರ್ಘವಾಗಿ ದುಡಿದಂತಹ ಮನುಷ್ಯನಿಗೆ ಸ್ವಲ್ಪ ವಿಶ್ರಾಂತಿಯ ಅಗತ್ಯ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆದ ನಂತರ ವಾನಪ್ರಸ್ಥಾಶ್ರಮವನ್ನ ಅವರು ಆಚರಿಸಬೇಕು ಎಂಬಂತಹದಾಗಿ ಸಹ ಶಾಸ್ತ್ರಗಳು ಹೇಳುತ್ತೆ. 60 ವರ್ಷಗಳು ಕಳೆದಂತಹ ಸಂದರ್ಭದಲ್ಲಿ ಮನುಷ್ಯನ ಅರ್ಧ ಆಯಸ್ಸು ಕಳೆದಿತ್ತು ಎಂಬಂತಹದಾಗಿ ಹೇಳ್ತಾರೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ಒಂದಷ್ಟು ದಿನಗಳನ್ನ ಆತ ತನಗಾಗಿ ಕಳೆಯುತ್ತಾ ಇಷ್ಟು ಸುದೀರ್ಘವಾದಂತಹ ವಯಸ್ಸನ್ನ ತನ್ನ ಮಕ್ಕಳಿಗಾಗಿ, ಹೆಂಡತಿಗಾಗಿ, ತನ್ನ ಕುಟುಂಬದವರಿಗಾಗಿ, ತನ್ನ ಸುತ್ತಲಿನ ಸಮಾಜಕ್ಕಾಗಿ ದುಡಿದು ಈ ಸಮಯದಲ್ಲಿ ಒಂದಷ್ಟು ವಿಶ್ರಾಂತಿಯನ್ನ ಪಡೆದುಕೊಳ್ಳುತ್ತಾ, ತನ್ನ ಹಿಂದಿನ ಜೀವನವನ್ನ ನೆನೆಸಿಕೊಳ್ಳುತ್ತಾ, ಮುಂದೆ ತಾನೇನು ಮಾಡಬೇಕು ಅಥವಾ ಮುಕ್ತಿಯತ್ತ ಸಾಗುವುದು ಹೇಗೆ ಎಂಬಂತಹ ಭಗವತ್ ಚಿಂತನೆಯಲ್ಲಿ ಕಳೆಯಲಿ ಎಂಬಂತಹ ಸದುದ್ದೇಶದಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಆಚರಿಸಿಕೊಂಡು ಬರಲಾಗತ್ತೆ. ಇಲ್ಲಿ ಕೂಡ ಅದೇ ರೀತಿಯಾಗಿ ಮೃತ್ಯುಂಜಯ ಹೋಮ ಜೊತೆಗೆ ಗಣಹೋಮವನ್ನ ಸಹ ಮಾಡಿದ್ರು ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ. दारिद्र्य पापावस्मरणं
पश्यन्तु तव सर्वदा सर्वोपद्रवाः निवृत्ताः सन्तु समस्तमृत्युबाधा निवारणोऽस्तु शान्तिः पुष्टिः ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅಂತಂದ್ರೆ ಕೇವಲ ಮೃತ್ಯುಂಜಯ ಹೋಮ ಅಥವಾ ಗಣಹೋಮ ಇದಿಷ್ಟೇ ಅಲ್ಲದೆ ಅಲ್ಲಿ ಮದುವೆಯನ್ನ ಸಹ ಮಾಡಲಾಗತ್ತೆ. ಮಕ್ಕಳಿಗೆ ಅಪ್ಪ ಅಮ್ಮನ ಮದುವೆಯನ್ನ ನೋಡುವಂತಹ ಭಾಗ್ಯ ಸಿಕ್ಕಿರೋದಿಲ್ಲ. ಆ ಒಂದು ಭಾಗ್ಯವನ್ನ ಈ ಸಂದರ್ಭದಲ್ಲಿ ಅನುಭವಿಸಬಹುದು. ಕಲಶದ ನೀರಿನ ಸ್ನಾನ ಆದ ನಂತರ ಇಬ್ಬರಿಗೂ ಹೊಸ ಬಟ್ಟೆಯನ್ನ ಕೊಟ್ಟು ಆ ನಂತರ ಮದುವೆಯ ಶಾಸ್ತ್ರಗಳನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಪ್ರತಿಯೊಂದನ್ನು ಮದುವೆಯಲ್ಲಿ ಹೇಗೆ ಮಾಡಿದ್ರು ಅದೇ ರೀತಿಯಾಗಿ ಮಂಗಲ ತಿಲಕವನ್ನ ಇಡುವಂತಹದ್ದು, ಅವರಿಬ್ಬರ ತಯಾರಿಯನ್ನ ಮಾಡುವಂತಹದ್ದು, ಬಾಸಿಂಗವನ್ನ ಕಟ್ಟುವಂತಹದ್ದು, ಅದೇ ರೀತಿಯಾಗಿ ಮಾಲಾಧಾರಣೆಯನ್ನ ಮಾಡಿಸುವಂತಹದ್ದು, ಉಡುಗೊರೆಯ ಶಾಸ್ತ್ರಗಳು, ಆಶೀರ್ವಚನಗಳು ಇದೆಲ್ಲವನ್ನ ಸಹ ಇಲ್ಲಿಯೂ ಮಾಡಿದ್ರು. ಆಗ್ತಾ ಇಲ್ಲ, ಅದಕ್ಕೆ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ ಸರಿಯಾ. ಬಲಗೈಯಿಂದ ಈ ಬೆರಳಲ್ಲಿ ಹಿಂಗ ಲಲಾಟ ಇಲ್ಲಿ ಮಧ್ಯಭಾಗ ಇವಲ್ಲ ಅಡ್ಬಲ್ಲ ಲಲಾಟೆ ದಗ್ಧಂ ಮುಖದಲ್ಲಿ ಕನ್ನಡಿ ನೋಡು, ಇಬ್ಬರು ಒಂದೇ ಸಲ ನೋಡ, ಒಂದೇ ಕನ್ನಡಿ ಮುಖ ಮುಂದುವರಿಡಿ. ಅಪ್ಪ ನೀವು ಹೋಗ್ಲಿಟ್ಟಿಲ್ಲ
ಈಗಲೇ ಹಾಕಿದ್ರೆ ಇದೆಲ್ಲವನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಅಂತ ಅನ್ನಿಸ್ತು. ನನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನದು 28 ವರ್ಷಗಳ ಸುದೀರ್ಘವಾದಂತಹ ಸುಮಧುರವಾದಂತಹ ದಾಂಪತ್ಯ. ಅವರ ಮುಂದಿನ ಒಂದು ವೃದ್ಧಾಪ್ಯದ ಜೀವನ ಕೂಡ ಇದೇ ರೀತಿಯಾಗಿ ಸುಖಮಯವಾಗಿ ಇರಲಿ ಅಂತ ನಾನಂತೂ ದೇವರಲ್ಲೇ ಕೇಳ್ಕೊಳ್ತೇನೆ. ಇಷ್ಟು ವರ್ಷಗಳ ಕಾಲ ಅವರಿಬ್ಬರು ಒಬ್ಬರನ್ನೊಬ್ಬರು ಯಾವ ರೀತಿಯಾಗಿ ಅರಿತುಕೊಂಡು ಬಾಳಿದರೋ, ಮುಂದೆ ಇನ್ನು ಬರುವಂತಹ ವರ್ಷಗಳು ಅಂದ್ರೆ ಅವರಿಗೆ ವೃದ್ಧಾಪ್ಯ ಬರುತ್ತೆ, ಮೊಮ್ಮಕ್ಕಳನ್ನ ನೋಡುವಂತಹ ಸಂದರ್ಭಗಳು ಬರುತ್ತೆ. ಅದೆಲ್ಲವೂ ಕೂಡ ಅವರಿಗೆ ಸುಖಮಯವಾಗಿರಲಿ, ಶುಭಪ್ರದವಾಗಿರ್ಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ ಈ ಒಂದು ಪುಟ್ಟ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವತ್ತಿನ ನನ್ನ ದಿನವಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈ ಒಂದು ವಿಡಿಯೋಗಳು ತಮ್ಗೆ ಹೇಗ್ ಅನಿಸ್ತು ಅಂತ ನನಗೆ ತಿಳಿಸ್ಕೊಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಅಂತ ಹೇಳ್ತಾ, ಯಾರಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವ್ಲಾಗ್ ನ ಜೊತೆಯೋ ಅಥವಾ ಸಾಧಕರ ತೇರು ಕಾರ್ಯಕ್ರಮದ ಜೊತೆಯೋ ತಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.